ಅಂಗವಿಕಲತೆ ವರವೂ ಅಲ್ಲ, ಶಾಪವೂ ಅಲ್ಲ. ನಿಮಗೆ ದೇವರು ಕೊಟ್ಟಿರುವಂತ ಜೀವನದ ಒಂದು ಪರೀಕ್ಷೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮನ್ನ ನಮ್ಮ ಮಂತ್ರಿಗಳು ದೇವರ ಮಕ್ಕಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆದುದನ್ನು ನಾನು ಗಮನಿಸಿದ್ದೇನೆ. ನಿಮ್ಮೆಲ್ಲರೂ ಕೂಡ ಗಣಪತಿಯೇ ಸ್ಫೂರ್ತಿ. ಆನೆ ತಲೆ, ಒಂದು ದಂತ ಮುರಿದ ಜೋಗಳೆ, ಜೊಳ್ಳೆ ಹೊಟ್ಟೆ, ಎಲ್ಲದಕ್ಕೂ ಕೂಡ ವಿಘ್ನವನ್ನ ನಿವಾರಣೆ ಮಾಡಂತ ನಾಯಕ ವಿನಾಯಕ. ಆದ್ರಿಂದ ನಿಮ್ ಕೈಲಿ ಏನು ಸಾಧ್ಯ ಇಲ್ಲ ಅನ್ನೋದನ್ನ ಯಾರು ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನನಗೆ ಇವತ್ತು ಬಹಳ ದೊಡ್ಡ ಬೇರೆ ಬೇರೆ ನನ್ನ ವೈಯಕ್ತಿಕವಾದ ಕಾರ್ಯಕ್ರಮಗಳಿತ್ತು. ಆದರೂ ಕೂಡ ನಿಮ್ಮ ಮನೋಬಲ ಹೆಚ್ಚಾಗಿರಬೇಕು. ನಿಮ್ಮ ಕೈಲಿ ಎಲ್ಲ ಸಾಧನೆಗಳ ಮಾಡಲಿಕ್ಕೆ ಶಕ್ತಿ ಇದೆ. ನೀವು ದೇವರು ಕೊಟ್ಟಂತ ಈ ಒಂದು ಅವಕಾಶದಲ್ಲಿ ತಪ್ಪೋ ಕೆಟ್ಟೋ ನಿಮ್ಮ ಸಾಧನೆಗಳಲ್ಲಿ ಯಾವುದಕ್ಕೂ ಕೂಡ ಹಿಂದೆ ಹೋಗಬಾರ್ದು, ಆತ್ಮಬಲ ಹೆಚ್ಚಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಹಿರಿಯರ ಇತಿಹಾಸ ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ರಾಜ್ಯದಲ್ಲೇ ಶಿಶುನಾಳ ಶರೀಫ್ರಿಂದ ಹಿಡಿದು ಬಹಳ ಜನ ಅನೇಕರು ಎಲ್ಲರೂ ಕೂಡ ಇವತ್ತು ಅವರ ಎಲ್ಲ ಮರೆತು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಪುಟ್ಟರಾಜ್ ಗವಾಯಿರವರು, ಪಂಚಾಕ್ಷರಿ ಗವಾಯಿರವರು ಎಲ್ಲ ನಮಗೆ ಸ್ಫೂರ್ತಿಯನ್ನ ತಂದಿದ್ದಾರೆ. ಕಳೆದ ಒಲಿಂಪಿಕ್ಸ್ನಲ್ಲಿ ನಮಗೆ ಹೆಚ್ಚು ಪ್ರಶಸ್ತಿ ಸಿಕ್ಕಲಿಲ್ಲ, ಆದರೆ ಪ್ಯಾರಾಒಲಿಂಪಿಕ್ನಲ್ಲಿ ನಮ್ಮ ಭಾರತಕ್ಕೆ 21 ಪ್ರಶಸ್ತಿಯನ್ನ ಸಿಕ್ಕಿದ್ದನ್ನ ನಾವು ಯಾರು ಕೂಡ ಇತಿಹಾಸವನ್ನ ತೆಗಿಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನೀವು ಇತಿಹಾಸ ಪುಟದಲ್ಲಿ ಇದ್ದೇರೆ. ಅನೇಕ ಸ್ನೇಹಿತರುಗಳು ನಾನು ಗಮನಿಸಿದ್ದೇನೆ. ನಮ್ಮಲ್ಲೂ ಕೂಡ IAS ಆಫೀಸರ್ ಆಗಿ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ. ಒಂದು ಹೆಣ್ಮಗಳು ಮಂಡ್ಯ DC ಇದ್ರು, ಈಗೆಲ್ಲ ಬೇರೆ ಕಡೆ ಯಾವುದೋ ಇಲಾಖೆಯಲ್ಲಿ ಇದ್ದಾರೆ. ಈಗ ಪ್ಯಾರಾ ಒಲಿಂಪಿಕ್ಸ್ ನಲ್ಲೂ ಕೂಡ ಒಬ್ರು ನಮ್ಮ ಕರ್ನಾಟಕ ರಾಜ್ಯದವರೇ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡದ್ದು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಈ ಚಿತ್ರಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರಲ್ಲೂ ಕೂಡ ತಾವು ಬಹಳ ಮುಂದಿರೋದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸರ್ಕಾರ ನಿಮಗೋಸ್ಕರ ಪ್ರತ್ಯೇಕವಾದಂತ ಇಲಾಖೆಯನ್ನು ಇಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬೆಳಕನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಮುಖ್ಯಮಂತ್ರಿಗಳು, ನಾನು ಮತ್ತು ನಿಮ್ಮ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ನಮ್ಮ ವಿಕಲಚೇತನಕ್ಕೆ ಒಳಗಾದಂತವ್ರ ಕೈಲೇ ಈ ಜ್ಯೋತಿಯನ್ನ ನಿಮ್ಮ ಮನೆ ಬೆಳಗಬೇಕು, ನಿಮ್ಮ ಬದುಕು ಬೆಳಗಬೇಕು ಅಂತೇಳಿ ಈ ಜ್ಯೋತಿಯನ್ನ ಈ ಸಂದರ್ಭದಲ್ಲಿ ನಿಮ್ಮ ಕೈಲೇ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆದ್ರಿಂದ ನೀವು ಯಾವ ಕಾರಣಕ್ಕೂ ಧೈರ್ಯವನ್ನ ಕಳ್ಕೊಳ್ಬಾರದು. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಏನೇನು ನಿಮ್ಮ ಕೊರತೆಗಳಿದೆ, ನಿಮ್ಮ ಭಾವನೆಗಳಿದೆ, ಆ ಭಾವನೆಗಳಿಗೆ ಸ್ಪಂದಿಸಿ ನಾವು ನಿಮ್ಮ ಜೊತೆಲಿ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ಆತ್ಮಧೈರ್ಯ ನಿಮಗೆ ತುಂಬಲಿ. ನೀವು ಕೂಡ ಯಾರಿಗೂ ಕೂಡ ಸರಿಸಾಮಾನ್ಯರಲ್ಲ, ನಿಮ್ದೇನು ತಪ್ಪಿಲ್ಲ. ಭಗವಂತನ ಸೃಷ್ಟಿ ಇವತ್ತು ನಿಮಗೆ ಒಂದು ದೊಡ್ಡ ಸವಾಲಾಗಿ ನೀವು ಸ್ವೀಕಾರವನ್ನು ಮಾಡಿ ಸಮಾಜದಲ್ಲಿ ನಿಮ್ಮ ಕೈಲೂ ಕೂಡ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಶಕ್ತಿ ಇದೆ ಅಂತ ತೋರಿಸುವಂತ ಧೈರ್ಯ ನಿಮಗೆ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾದ್ಮೇಲೆ, ಮಕ್ಕಳ ಕಲ್ಯಾಣ ಮತ್ತು ನಿಮ್ಮ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾದ್ಮೇಲೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.